ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಮಸೊಪ್ಪು ಅಂದರೆ ಸೊಪ್ಪು ಸಾರು ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋ ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡು ವಾಶ್ ಮಾಡಿ ಇಟ್ಕೊಂಡು ಇವಾಗ ಎಲ್ಲ ಮಿಕ್ಸ್ಡ್ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಸೊ ಮಿಕ್ಸ್ಡ್ ಸೊಪ್ಪು ಅಂತ ಬಂದರೆ ಪಾಲಕು, ಮೆಂತ್ಯ, ಸಬ್ಬಸಿಗೆ ಸೊಪ್ಪು ಮತ್ತು ಚಕೋತ ಸೊಪ್ಪು. ಸೊ ನಮ್ಮಪ್ಪ ತಂದು ಕೊಟ್ಟಿದ್ರು. ಸೊ ಅವ್ರ ಮನೆಗೆ ತೊಗೊಂಡಾಗ ಹಾಗೆ ನಮ್ಮ ಮನೆಗೂ ತೊಗೊಬಂದು ಕೊಡ್ತಾರೆ. ಯಾಕಂದರೆ ಸೊಪ್ಪು ಒಂದೊಂದು ಕಟ್ ಅಂತಂದರೆ ಜಾಸ್ತಿ ಆಗುತ್ತಲ್ವ. ಸೊ ಇಬ್ಬರು ಶೇರ್ ಮಾಡ್ಕೊಂಡು ನಾವು ಮಾಡ್ಕೊತೀವಿ. ಸೊ ಇಲ್ಲಿ 2 ಮೀಡಿಯಮ್ ಸೈಜ್ ಆನಿಯನ್ನು ಮತ್ತು 2 ಟೊಮ್ಯಾಟೊ ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ. ನಾನು ಜೀರಿಗೆ ಎಲ್ಲ ಹಾಕಲ್ಲ, ತುಂಬ ಜನ ಜೀರಿಗೆ ಹಾಕ್ಕೊತಾರೆ, ಬಟ್ ನಾವು ಜೀರಿಗೆ ಹಾಕಲ್ಲ. ಇದು ನಮ್ಮಮ್ಮ ಹೇಗೆ ಮಾಡ್ತಾರೋ ನಾನು ಅದೇ ರೀತಿ ಮಾಡೋದು. ಸೊ ಎಲ್ಲ ಕುಕ್ಕರ್ಗೆ ಹಾಕ್ಕೊಂಡು ಸೊಪ್ಪಿಗೆ ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು 2 ವಿಸಿಲ್ ಕೂಗಿಸ್ಕೊತೀನಿ. ಸೊ ನೋಡ್ತಾ ಇರ್ಬೋದು, ಈ ಥರ ಬಸ್ತಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಏನಂತ ಅಂದರೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊತೀನಿ. ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡು ಮೊಸಪ್ಪು ಮಾಡೋದ್ರಿಂದ ಟೇಸ್ಟ್ ಇನ್ನೂ ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ಸಾರು ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ. ಆ್ಯಂಡ್ ಮುದ್ದೆಗೆ, ಚಪಾತಿನೂ ತಿನ್ಬೋದು, ಮುದ್ದೆಗೂ ತಿನ್ಬೋದು. ಮುದ್ದೆಗೆ ತುಪ್ಪ ಹಾಕ್ಕೊಂಡು ತಿಂತಾರೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಸೊ ಯಾರೆಲ್ಲ ಈ ಥರ ಮಾಡಲ್ಲ, ಒಂದು ಸತಿ ಟ್ರೈ ಮಾಡಿ ನೋಡಿ. ಮತ್ತು 12ವರೆಗೆ ಗೊತ್ತಿಲ್ಲ, ತುಂಬ ಇತ್ತೀಚೆಗೆ ಟೀಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಜಿಂಜರ್ ಟೀ ನನಗೆ ಬೇಕೇ ಬೇಕಂತ ಅನಿಸುತ್ತೆ. ಸೊ ಹಾಗೆ ಅದ್ರ ಜೊತೆ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ ಅಷ್ಟೇ. ನೋಡಿ ಈ ಥರ ಬರುತ್ತೆ ಮೊಸಪ್ಪು. ಸೊ ಜಸ್ಟ್ ಮಿಕ್ಸಿ ರುಬ್ಬಿದ್ನೋ ಇಲ್ವೋ ಅಂದ್ಕೊಂಡು ಜಸ್ಟ್ ಒಂದು ರೌಂಡ್ ರುಬ್ಬಿಟ್ರೆ ಈ ಥರ ಗಟ್ಟಿಗೆ ಬರುತ್ತೆ. ಸೊ ನಾನು ಆ ಕಡೆ ತೀರಾ ತೆಳ್ಳಗೋಲ್ಲ ಇಲ್ಲ ತೀರಾ ಗಟ್ಟಿಗೋಲ್ಲ, ಹಿಂಗೊಂದು ಮೀಡಿಯಮ್ ಆಗಿ ಒಂದು ಕ್ವಾಂಟಿಟಿನ ನಾನು ಮಾಡ್ಕೊತೀನಿ. ಅಂದರೆ ಲೈಕ್ ಮುದ್ದೆ ಮಾಡ್ಕೊಳ್ಬೋದು, ಚಪಾತಿಗೂ ಮಾಡ್ಕೊಳ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಒಗ್ಗರಣೆಗೂ ಅಷ್ಟೇ ಜಸ್ಟ್ ಸಾಸಿವೆ ಮತ್ತು ಒಂದು 4-5 ಎಸ್ಲು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊತೀನಿ. ಇದು ಕರಿಬೇವಿನ ಸೊಪ್ಪು ಹಾಕಲ್ಲ, ಕರಿಬೇವಿನ ಸೊಪ್ಪು ಸಿಕ್ಕಿದ್ರೆ ಚೆನ್ನಾಗಿ ಅನಿಸಲ್ಲ ನನಗೆ. ಸೊ ಹಾಗಾಗಿ ಸೊ ಜಸ್ಟ್ ಒಗ್ಗರಣೆ ಹಾಕಿಬಿಟ್ಟು ಇನ್ನೊಂದು 5 ನಿಮಿಷ ಚೆನ್ನಾಗಿ ಕುದಿ ಕೊಟ್ಟರೆ ಸಖತ್ತಾಗಿರುತ್ತೆ ಟೇಸ್ಟು. ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ಮೊಸಪ್ಪು ಇಷ್ಟ, ತುಂಬ ಇಷ್ಟಪಟ್ಟು ತಿಂತೀವಿ. ಬಟ್ ಖಾರನ ನಾನು ಸ್ವಲ್ಪ ಮೀಡಿಯಮ್ಮಾಗೆ ಹಾಕ್ಕೊತೀನಿ, ಬಿಕಾಸ್ ನಮ್ಮ ಅತ್ತೆಗೂ ಖಾರ ಆಗೋಲ್ಲ ಆ್ಯಂಡ್ ನನ್ನ ಮಗನೂ ಖಾರ ತಿನ್ನಲ್ಲ. ಸೊ ಹಾಗಾಗಿ ಖಾರನ ನಾನು ಮೀಡಿಯಮ್ಮಾಗಿ ಹಾಕ್ಕೊತೀನಿ. ಸೊ ಈ ರೀತಿ ನಮ್ಮ ಮನೆಯಲ್ಲಿ ನಾನು ಮಾಡೋವಂಥ ಒಂದು ಮೊಸಪ್ಪನ ರೆಸಿಪಿ. ಸೊ ವಿಡಿಯೋ ತುಂಬ ಚಿಕ್ಕದಾಗಿ ಶಾರ್ಟ್ ಆಗಿದೆ, ಅದ್ರ ತೀರಾ ಇನ್ ಡೀಟೇಲಾಗಿ ಹೇಳೋಕ್ಕೋದ್ರೆ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಹೇಳಿ. ಸೊ ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಇಷ್ಟ ಆದವರು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ನೆಕ್ಸ್ಟ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ದ್ಯಾಟ್ ನೀವು ನನ್ನ ವೀಡಿಯೋನ ನೋಡ್ಬೋದು ಅಂತ. ಆ್ಯಂಡ್ ಇಷ್ಟೇ, ಬೆಳ್ಳುಳ್ಳಿ ಕೆಂಪಗೆ ಆಗೋಷ್ಟು ಫ್ರೈ ಮಾಡ್ಕೋಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಸಾಂಬಾರು ಜೊತೆ ರೈಸ್ ತಿನ್ನಬೇಕಾದ್ರೆ ಒಂದೊಂದು ಬೆಳ್ಳುಳ್ಳಿ ಸಿಕ್ಕಿದ್ರೆ ಸಕ್ಕತ್ತಾಗಿರುತ್ತೆ. ಸೊ ಟ್ರೈ ಮಾಡಿ, ಟ್ರೈ ಮಾಡಿದ್ಮೇಲೆ ಕಮೆಂಟ್ಸಲ್ಲಿ ಹೇಳಿ ನಿಮ್ಮ ಮನೇಲಿ ಯಾವ ಥರ ಮಾಡ್ತಿಲ್ಲ, ನಿಮ್ಮ ಮನೇಲಿ ಹೀಗೆ ಮಾಡ್ತೀರಾ ಅಂತ. ಸೊ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.